ಬರಿದಾದ ಭದ್ರಾ ಒಡಲು ಮುಂದೆ ಭಾರಿ ಸಂಕಷ್ಟ. ಮಳೆ ಹೀಗೆ ಕೈಕೊಟ್ರೆ ಕುಡಿಯುವ ನೀರಿಗೂ ಹಾಹಾಕಾರ. ನಿರೀಕ್ಷೆ ಮಟ್ಟದಲ್ಲಿ ಆಗದ ಮಳೆ ಭೀಕರ ಬರದ ಭೀತಿ ಎದುರಾಗ್ತಾ ಇದೆ. ಇದೀಗ ಬರಿದಾದ ಭದ್ರಾ ಒಡಲು ಮುಂದೆ ಭಾರಿ ಸಂಕಷ್ಟ. ಮಳೆ ಹೀಗೆ ಕೈಕೊಟ್ರೆ ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯಾಗುತ್ತೆ. ನಿರೀಕ್ಷೆ ಮಟ್ಟದಲ್ಲಿ ಆಗಿಲ್ಲ ಮಳೆ. ಇದೀಗ ಭೀಕರ ಬರದ ಭೀತಿ ಎದುರಾಗ್ತಾ ಇರುವಂತದ್ದು. ಭದ್ರಾವತಿ ತಾಲೂಕಿನ ಬಿಆರ್ಪಿಯಲ್ಲಿರುವಂತಹ ಭದ್ರಾ ಜಲಾಶಯ, ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಕೊರತೆ ಬರದಾಗ್ತಾ ಇರುವಂತದ್ದು. ಭದ್ರೆಯ ಒಡಲು 71 ಟಿಎಂಸಿ ನೀರಿನ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಇದು. ಜಲಾಶಯದಲ್ಲಿ ಸದ್ಯ ಇರುವುದು ಕೇವಲ 24 ಟಿಎಂಸಿ ನೀರು ಮಾತ್ರ. ಶಿವಮೊಗ್ಗದ 3 ಡ್ಯಾಂಗಳಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದೆ. ಶಿವಮೊಗ್ಗಕ್ಕೆ ಅಲ್ಲ, ಅರ್ಧ ಕರ್ನಾಟಕಕ್ಕೆ ತಟ್ಟಲಿದೆ ಈ ಒಂದು ನೀರಿನ ಬಿಸಿ. ದಾವಣಗೆರೆ, ಚಿತ್ರದುರ್ಗ, ಭದ್ರಾ, ತುಂಗಾ ನೀರು ಬೇಕೇ ಬೇಕು. ಬರಿದಾದ ಭದ್ರಾ ಒಡಲು ಮುಂದೆ ಭಾರಿ ಸಂಕಷ್ಟ. ಮಳೆ ಹೀಗೆ ಕೈಕೊಟ್ರೆ ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯಾಗುತ್ತೆ. ನಿರೀಕ್ಷೆಯ ಮಟ್ಟದಲ್ಲಿ ಮಳೆ ಆಗಿಲ್ಲ. ಇನ್ನು ಭೀಕರ ಬರದ ಭೀತಿ ಕೂಡ ಎದುರಾಗ್ತಾ ಇರುವಂತದ್ದು. ಭದ್ರಾವತಿ ತಾಲೂಕಿನ ಬಿಆರ್ಪಿಯಲ್ಲಿರುವಂತಹ ಭದ್ರಾ ಜಲಾಶಯ ಇದು. ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಕೊರತೆಯಾಗ್ತಾ ಇದೆ. ಬರದಾಗ್ತಾ ಇರುವಂತದ್ದು ಭದ್ರೆಯ ಒಡಲು. 71 ಟಿಎಂಸಿ ನೀರಿನ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ. ಜಲಾಶಯದಲ್ಲಿ ಸದ್ಯ ಇರೋದು ಕೇವಲ 24 ಟಿಎಂಸಿ ನೀರು ಮಾತ್ರ. ಶಿವಮೊಗ್ಗದ 3 ಡ್ಯಾಂಗಳಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದೆ. ಶಿವಮೊಗ್ಗಕ್ಕಷ್ಟೇ ಅಲ್ಲ, ಕರ್ನಾಟಕಕ್ಕೂ ಕೂಡ ತಟ್ಟಲಿದೆ ಬಿಸಿ. ಇನ್ನು ದಾವಣಗೆರೆ, ಚಿತ್ರದುರ್ಗಕ್ಕೂ ಕೂಡ ಭದ್ರಾ ಮತ್ತು ತುಂಗಾ ನೀರು ಬೇಕೇ ಬೇಕು. ಈ 2 ಜಿಲ್ಲೆಗಳಿಗೂ ಕೂಡ ನೀರು ಬೇಕಾಗಿರುವಂಥದ್ದು. ಬರಿದಾದ ಭದ್ರಾ ಒಡಲು ಈಗ ಮುಂದೆ ಭಾರಿ ಸಂಕಷ್ಟಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಮಳೆ ಬಂದಿಲ್ಲ, ಕೈ ಕೊಟ್ಟಿರುವಂಥದ್ದು. ಹೀಗೆ ಮುಂದೆ ಹೊರದ್ರೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗುತ್ತೆ. ನಿರೀಕ್ಷೆ ಮಟ್ಟದಲ್ಲಿ ಇನ್ನೂ ಕೂಡ ಮಳೆ ಬರ್ತಾ ಇಲ್ಲ. ಭೀಕರ ಬರಗಾಲದ ಭೀತಿ ಕೂಡ ಎದುರಾಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ. ಭದ್ರಾವತಿ ತಾಲೂಕಿನ ಬಿಆರ್ಪಿಯಲ್ಲಿರುವಂತಹ ಭದ್ರಾ ಜಲಾಶಯ, ಚಿಕ್ಕಮಗಳೂರು ಭಾಗದಲ್ಲಿ ಈ ಒಂದು ಮಳೆ ಕೊರತೆ ಉಂಟಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಳೆ ಇಲ್ಲ. ಇತ್ತ ಜಲಾಶಯ ಹೇಗೆ ತುಂಬಿಕೊಳ್ಬೇಕು? 71 ಟಿಎಂಸಿ ಸಾಮರ್ಥ್ಯ ಇರುವಂತಹ ಜಲಾಶಯದಲ್ಲಿ ಈಗ ಕೇವಲ ಇರೋದು 24 ಟಿಎಂಸಿ ನೀರು ಮಾತ್ರ. ಶಿವಮೊಗ್ಗದ 3 ಡ್ಯಾಂಗಳಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದೆ. ಶಿವಮೊಗ್ಗಕ್ಕಷ್ಟೇ ಅಲ್ಲ, ಅರ್ಧ ಕರ್ನಾಟಕಕ್ಕೆ ಈ ಒಂದು ಬಿಸಿ ತಟ್ಟಲಿದೆ. ದಾವಣಗೆರೆ ಹಾಗೆ ಚಿತ್ರದುರ್ಗಕ್ಕೂ ಕೂಡ ಭದ್ರಾ ಮತ್ತು ತುಂಗಾ ನೀರು ಬೇಕೇ ಬೇಕು. ಬರಿದಾದ ಭದ್ರಾ ಒಡಲು ಮುಂದೆ ಭಾರಿ ಸಂಕಷ್ಟ. ಮಟ್ಟದಲ್ಲಿ ಮುಂಗಾರು ಆಗದೆ ಇರೋದ್ರಿಂದ ಎಲ್ಲಾ ಜಲಾಶಯಗಳು ಏನು ನೀರಿನ ಮಟ್ಟದಲ್ಲಿ ಕಡಿಮೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಜಲಾಶಯಗಳಲ್ಲೂ ಕೂಡ ನೀರಿನ ಮಟ್ಟ ಬಹುತೇಕ ಇಳಿಕೆ ಆಗ್ತಾ ಇದೆ. ದಿನೇ ದಿನೇ ಮುಂಗಾರು ಬರದೇ ಇರೋದ್ರಿಂದ ಇಳಿಕೆ ಆಗ್ತಾ ಇರೋದ್ರಿಂದ ಏನು ಇವತ್ತು ನಾವು ಭದ್ರಾವತಿ ತಾಲೂಕಿನಲ್ಲಿರುವಂತಹ ಭದ್ರಾ ಜಲಾಶಯದಲ್ಲಿ ಇದ್ದೇವೆ. ನೀವು ನೋಡ್ತಾ ಹೋಗ್ಬೋದು, ಡ್ಯಾಮ್ನ ಮಧ್ಯದಲ್ಲಿರುವಂತಹ ನಡೆಗುಡ್ಡೆಗಳು ಎಲ್ಲ ಕಾಣ್ತಾ ಇದೆ. ಏನು ಭದ್ರಾ ಜಲಾಶಯದ ಒಟ್ಟು ಏನು 186 ಅಡಿ ಇದ್ದು, ಇದರ ಕೆಪಾಸಿಟಿ ಬಂದ್ಬಿಟ್ಟು ಅಂದ್ರೆ ನೀರನ್ನ ಸಾಮರ್ಥ್ಯ ಬಂದ್ಬಿಟ್ಟು 71 ಟಿಎಂಸಿ ನೀರು ಸಂಗ್ರಹ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಮುಂಗಾರು ಮಳೆ ಇಲ್ಲದೆ ಇರೋದ್ರಿಂದ ಇವತ್ತಿನ ನೀರಿನ ಮಟ್ಟ ಎಷ್ಟಿದೆ ಅಂದ್ರೆ 186 ಅಡಿಯಲ್ಲಿ 24 ಟಿಎಂಸಿ ಮಾತ್ರ ನೀರಿನ ಸಂಗ್ರಹ ಇದೆ. ಏನು ಈ ಭದ್ರಾ ಜಲಾಶಯವನ್ನ ಅವಲಂಬಿಸಿ ಅರ್ಧ ಕರ್ನಾಟಕದ ರೈತರು ಅಂದ್ರೆ ಏನು ದಾವಣಗೆರೆ, ಚಿತ್ರದುರ್ಗ ಈ ಭಾಗದ ರೈತರೆಲ್ಲ ಇದೇ ಭದ್ರಾ ಜಲಾಶಯದ ನೀರನ್ನ ಅವಲಂಬಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಳೆ ಬರದೇ ಇದ್ರೆ ರೈತರು ತುಂಬಾ ಕಷ್ಟಕ್ಕೆ ಸಿಲುಕ್ತಾರೆ ಅಂತ ಹೇಳ್ಬೋದು. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ರಾಜ್ಯದಲ್ಲಿ ಉಂಟಾಗಬಹುದು ಅಂತಾನೆ ಹೇಳ್ಬೋದು. ಒಟ್ಟಾರೆ ಹೇಳ್ತಾ ಹೋಗೋದಾದ್ರೆ ಮಳೆಯ ಅಭಾವದಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಾರದ ಮುಂಗಾರಿನ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಈಗ ಬಿತ್ತನೆ ಬೀಜಗಳಿರ್ಬೋದು ಅದೆಲ್ಲ ಮಾಡಿದ್ರೂ ಕೂಡ ಮೊಳಕೆ ಬರದೇ ಇರೋದು ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಂಜನ್ ಜೊತೆ ಅಶ್ವಿನಿ ನಾಯ್ಕ, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.